ನಮಸ್ಕಾರ ಸ್ನೇಹಿತರೆ. ಒಂದು ಪುಸ್ತಕ, ಒಂದು ಕಥೆ, ಒಂದು ಭಾಷೆಯಲ್ಲಿ ಹುಟ್ಟಿದ ಆ ಕಲ್ಪನೆ. ಆದರೆ ಅದು ಸಾವಿರಾರು ಕಿಲೋಮೀಟರ್ ದೂರದ ಮತ್ತೊಂದು ದೇಶದ ಓದುಗರ ಮನಸ್ಸನ್ನು ಸ್ಪರ್ಶಿಸಿದರೆ ಅದು ಕೇವಲ ಸಾಹಿತ್ಯವಲ್ಲ, ಅದು ಒಂದು ಸಂಸ್ಕೃತಿಯ ಯಾನ. ಇಂತಹ ಜಾಗತಿಕ ಸಾಹಿತ್ಯದ ಸೇತುವೆಗೆ ರೂಪ ನೀಡಿದ ಅತ್ಯಂತ ದೊಡ್ಡ ಗೌರವವೇ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ. ಇಂದು ನಾವು ಈ ಪ್ರಶಸ್ತಿಯ ಇತಿಹಾಸದಿಂದ ಹಿಡಿದು ಇದನ್ನು ಯಾರು ಪಡೆಯುತ್ತಾರೆ, ಹೇಗೆ ಆಯ್ಕೆ ಮಾಡುತ್ತಾರೆ, ಭಾರತೀಯರು ಇದರಲ್ಲಿ ಹೇಗೆ ಗುರುತು ಮೂಡಿಸಿದ್ದಾರೆ, ಇವೆಲ್ಲವನ್ನೂ ಆಳವಾಗಿ ತಿಳಿದುಕೊಳ್ಳೋಣ. ಬೂಕರ್ ಪ್ರಶಸ್ತಿಯ ಮೂಲ ಇತಿಹಾಸ. 1969ರಲ್ಲಿ ಬ್ರಿಟನ್ನಲ್ಲಿ ಒಂದು ಮಹತ್ವದ ಸಾಹಿತ್ಯ ಪ್ರಶಸ್ತಿ ಆರಂಭವಾಯಿತು. ಅದೇ ಬೂಕರ್ ಪ್ರೈಸ್. ಈ ಪ್ರಶಸ್ತಿ ಆರಂಭದಲ್ಲಿ ಕೇವಲ ಇಂಗ್ಲಿಷ್ ಭಾಷೆಯಲ್ಲಿ ಬರೆಯಲ್ಪಟ್ಟ ಮತ್ತು ಯುನೈಟೆಡ್ ಕಿಂಗ್ಡಮ್ನಲ್ಲಿ ಪ್ರಕಟವಾದ ಕೃತಿಗಳಿಗೆ ಮಾತ್ರ ನೀಡಲಾಗುತ್ತಿತ್ತು. ಇದು ಬ್ರಿಟಿಷ್ ಸಾಹಿತ್ಯದ ಶ್ರೇಷ್ಠತೆಯನ್ನು ಗುರುತಿಸುವ ಪ್ರಶಸ್ತಿಯಾಗಿ ಬೆಳೆಯಿತು. ಆದರೆ ಜಗತ್ತಿನಲ್ಲಿ ಸಾವಿರಾರು ಭಾಷೆಗಳು, ಅಸಂಖ್ಯಾತ ಕಥೆಗಳು, ಅವುಗಳಿಗೆ ವೇದಿಕೆ ಬೇಕಿತ್ತು. ಈ ಅಗತ್ಯದಿಂದಲೇ 2005ರಲ್ಲಿ ಇಂಟರ್ನ್ಯಾಷನಲ್ ಬೂಕರ್ ಪ್ರೈಸ್ ಹುಟ್ಟಿಕೊಂಡಿತು. 2005ರಿಂದ 2015 ಮೊದಲ ಹಂತದಲ್ಲಿ ಈ ಪ್ರಶಸ್ತಿ ಒಬ್ಬ ಕೃತಿಗೆ ಅಲ್ಲ, ಒಬ್ಬ ಲೇಖಕರ ಸಂಪೂರ್ಣ ಜೀವನ ಸಾಧನೆಗೆ ನೀಡಲಾಗುತ್ತಿತ್ತು. ಮೊದಲ ಪ್ರಶಸ್ತಿ 2005 ಇಸ್ಮಾಯಿಲ್ ಕಡಾರೆ. ಈ ಹಂತದಲ್ಲಿ ಜಗತ್ತಿನ ಪ್ರಮುಖ ಸಾಹಿತ್ಯಕಾರರನ್ನು ಗುರುತಿಸಲಾಯಿತು. ಆದರೆ ಒಂದು ದೊಡ್ಡ ಸಮಸ್ಯೆ ಇತ್ತು. ಹೊಸ ಕೃತಿಗಳಿಗೆ ಅವಕಾಶ ಕಡಿಮೆ. 2016ರ ಮಹತ್ವದ ಬದಲಾವಣೆ. 2016ರಲ್ಲಿ ಒಂದು ಕ್ರಾಂತಿಕಾರಿ ನಿರ್ಧಾರ ತೆಗೆದುಕೊಳ್ಳಲಾಯಿತು. ಇನ್ನು ಮುಂದೆ ಪ್ರಶಸ್ತಿ ಒಬ್ಬ ಲೇಖಕರಿಗೆ ಅಲ್ಲ, ಒಂದು ಕೃತಿಗೆ ನೀಡಲಾಗುವುದು. ಇನ್ನೊಂದು ಪ್ರಮುಖ ಬದಲಾವಣೆ, ಅನುವಾದಕರಿಗೂ ಸಮಾನ ಗೌರವ. ಈ ಮೂಲಕ ಸಾಹಿತ್ಯದಲ್ಲಿ ಅನುವಾದಕರ ಪಾತ್ರಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾನ್ಯತೆ ಸಿಕ್ಕಿತು. ಪ್ರಶಸ್ತಿ ಮೊತ್ತ ಮತ್ತು ವಿನ್ಯಾಸ. ಒಟ್ಟು ಬಹುಮಾನ £50,000. ಹಂಚಿಕೆ: ಲೇಖಕ £25,000, ಅನುವಾದಕ £25,000. ಅಂತಿಮ ಪಟ್ಟಿಗೆ ಬಂದ 6 ಕೃತಿಗಳಿಗೆ £5,000. ಹಂಚಿಕೆ: ಇದು ಕೇವಲ ಹಣವಲ್ಲ, ಜಾಗತಿಕ ಮಟ್ಟದ ಗೌರವ. ಯಾವ ಕೃತಿಗಳು ಅರ್ಹ? ಈ ಪ್ರಶಸ್ತಿಗೆ ಯಾವುದೇ ಭಾಷೆಯಲ್ಲಿ ಬರೆಯಲ್ಪಟ್ಟ ಕೃತಿಗಳು ಅರ್ಹ. ಆದರೆ ಒಂದು ಪ್ರಮುಖ ಷರತ್ತು, ಅದು ಇಂಗ್ಲಿಷ್ಗೆ ಅನುವಾದವಾಗಿರಬೇಕು, ಯುಕೆನಲ್ಲಿ ಪ್ರಕಟವಾಗಿರಬೇಕು. ಇದರಿಂದ ಜಗತ್ತಿನ ಎಲ್ಲಾ ಭಾಷೆಗಳಿಗೂ ಒಂದು ಸಮಾನ ವೇದಿಕೆ ಸಿಕ್ಕಿದೆ. ಆಯ್ಕೆ ಪ್ರಕ್ರಿಯೆ. ಪ್ರತಿ ವರ್ಷ ಹೊಸ ತೀರ್ಪುಗಾರರ ಮಂಡಳಿ. ಸದಸ್ಯರು: ಲೇಖಕರು, ವಿಮರ್ಶಕರು, ಪ್ರಾಧ್ಯಾಪಕರು. ಹಂತಗಳು: 1. ಲಾಂಗ್ ಲಿಸ್ಟ್ 12-13 ಕೃತಿಗಳು. 2. ಶಾರ್ಟ್ ಲಿಸ್ಟ್ 6 ಕೃತಿಗಳು. 3. ವಿನರ್. 1. ಮೌಲ್ಯಮಾಪನ: ಕಥೆಯ ಆಳ, ಭಾಷೆಯ ಶೈಲಿ, ಅನುವಾದದ ಗುಣಮಟ್ಟ, ಸಾಮಾಜಿಕ ಅರ್ಥ, ಭಾರತೀಯ ಮತ್ತು ಮೂಲದವರ ಸಾಧನೆ. ಭಾರತೀಯ ಸಾಹಿತ್ಯ ಈ ವೇದಿಕೆಯಲ್ಲಿ ದೊಡ್ಡ ಗುರುತು ಮೂಡಿಸಿದೆ. 2022 ಗೀತಾಂಜಲಿ ಶ್ರೀ. ಕೃತಿ ಟೂಂಬ್ ಆಫ್ ಸ್ಯಾಂಡ್. ಅನುವಾದ ಡೈಸಿ ರಾಕ್ವೆಲ್. 2025 ಬಾನು ಮುಷ್ತಾಕ್. ಕೃತಿ ಹಾರ್ಟ್ ಲ್ಯಾಂಪ್. ಅನುವಾದ ದೀಪಾ ಭಾಸ್ತಿ. ಕನ್ನಡ ಸಾಹಿತ್ಯಕ್ಕೆ ಇದು ಐತಿಹಾಸಿಕ ಗೌರವ. 2026ರ ಹೊಸ ಬೆಳವಣಿಗೆ. 2026 ಶಾರ್ಟ್ ಲಿಸ್ಟ್. ಕೃತಿ ಆನ್ ಅರ್ತ್ ಆಸ್ ಇಟ್ ಇಸ್ ಬಿನೀತ್. ಲೇಖಕಿ ಆನಾ ಪಾಲಾ ಮಾಯಾ. ಅನುವಾದಕಿ ಪದ್ಮಾ ವಿಶ್ವನಾಥನ್. ವಿಷಯ: ಕಾರಾಗೃಹ ಜೀವನ, ಕ್ರೂರ್ಯತೆ ಮತ್ತು ನ್ಯಾಯ, ಮಾನವೀಯ ಸಂಕಟ. ಕ್ಲೈಮ್ಯಾಕ್ಸ್: ಪ್ರಶಸ್ತಿಯ ಮಹತ್ವ. ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ
ಕೇವಲ ಒಂದು ಪ್ರಶಸ್ತಿ ಅಲ್ಲ, ಅದು ಭಾಷೆಗಳ ನಡುವೆ ಸೇತುವೆ, ಅದು ಸಂಸ್ಕೃತಿಗಳ ನಡುವೆ ಸಂವಾದ, ಅದು ಮಾನವೀಯ ಅನುಭವದ ಜಾಗತಿಕ ರೂಪ. ಒಂದು ಸಣ್ಣ ಗ್ರಾಮದ ಕಥೆ, ಜಗತ್ತಿನ ವೇದಿಕೆಯಲ್ಲಿ ಕೇಳಿಸಿಕೊಳ್ಳುವ ಶಕ್ತಿ. ಇದೇ ಸಾಹಿತ್ಯದ ಶಕ್ತಿ, ಇದೇ ಬೂಕರ್ ಪ್ರಶಸ್ತಿಯ ಮಹತ್ವ.